ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಶೀಘ್ರವೇ ರಿಲೀಸ್ ಆಗ್ತಾರಾ ಅರ್ಥಾತ್ ಬಿಡುಗಡೆಗೊಳ್ತಾರಾ? ತಾಳ್ಮೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂದ ವಿಜಯಲಕ್ಷ್ಮಿ. ಗಂಡನಿಗೆ ಹೆಂಡತಿ ಸಲ್ಲಿಸಬೇಕಾದ ಸಾಧ್ಯಾಂತ ಗೌರವವನ್ನು ಕೂಡ ಸಲ್ಲಿಸಿರುವ ಏಕೈಕ ಪತ್ನಿ, ಅದರಲ್ಲೂ ಕೂಡ ಸ್ಟಾರ್ ನಟರಲ್ಲಿ ಅದು ದರ್ಶನ್ ಪತ್ನಿ. ಎಷ್ಟು ಕ್ಷಮೆ, ಎಷ್ಟು ಪ್ರಾರ್ಥನೆ, ಓಡಾಟ, ನಿರಂತರ ಪೂಜೆ ಮುಂದುವರಿಯುತ್ತದೆ. ಕಾಮಾಖ್ಯ ದೇವಸ್ಥಾನಕ್ಕೆ ಹೋದ್ರು, ಅಲ್ಲೆಲ್ಲೋ ನೇಪಾಳಕ್ಕೆ ಹೋದ್ರು, ಅಲ್ಲೆಲ್ಲೋ ತಮಿಳುನಾಡಿಗೆ ಹೋದ್ರು. ಯಾಕಾಗಿ? ತನ್ನ ಗಂಡನ ಬಿಡುಗಡೆಗಾಗಿ. ಇಂದಲ್ಲ ನಾಳೆಯಾದರೂ ದರ್ಶನ್ ಬಿಡುಗಡೆ ಆಗ್ತಾರೆ ಅನ್ನೋ ಭರವಸೆ ನನಗಿದೆ. ವಿಜಯಲಕ್ಷ್ಮಿ ಅವರ ಮನದಾಳದ ಮಾತು. ನಟ ದರ್ಶನ್ ಶೀಘ್ರವೇ ಬಿಡುಗಡೆಯಾಗ್ತಾರೆ. ತಾಳ್ಮೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನ್ಯಾಯ ಯಾವುದು, ಧರ್ಮ ಯಾವುದು, ಸತ್ಯ ಯಾವುದು, ದೇವರು ಎಲ್ಲವನ್ನೂ ಗಮನಿಸಿರ್ತಾನೆ. ಹೆಂಡತಿ ಗಂಡ ಏನು ತಪ್ಪಬೇಕಾದ ಕಾನೂನು ದೃಷ್ಟಿಯಲ್ಲಿ ಗಂಡ ಮಾಡಿರುವುದು ತಪ್ಪೇ ಆಗಿದ್ದರು, ತನ್ನ ಕೊರಳಿಗೆ ಕಟ್ಟಿದ ಮಾಂಗಲ್ಯ ಸರದ ಸೂತ್ರಧಾರ ಗಂಡ, ಆ ಗಂಡ ಏನೇ ಮಾಡಿದರೂ ಕೂಡ ಹೆಂಡತಿ ಸಹಿಸಿಕೊಳ್ತಾಳೆ. ಅದರಲ್ಲೂ ಕೂಡ ಭಾರತೀಯ ದಾಂಪತ್ಯ ಜೀವನವನ್ನು ನೀವು ಗಮನಿಸುವುದಾದರೆ ಹೆಂಡತಿ ಸರ್ವಸ್ವವನ್ನು ಕೂಡ ಗಂಡನಿಗಾಗಿ ತ್ಯಾಗ ಮಾಡ್ತಾಳೆ. ತನ್ನ ದೇಹ ಮನಸ್ಸು ಮಾತ್ರವಲ್ಲದೆ ತನ್ನ ತಾಳ್ಮೆಯನ್ನು ಕೂಡ ಗಂಡನಿಗೆ ಸಮರ್ಪಿಸ್ತಾಳೆ. ಅದು ಹೆಂಡತಿ. ಗಂಡ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ್ರೆ ಏನಂತೆ, ಪ್ರಾರ್ಥನೆ ಮಾಡ್ತೀನಿ ಆತನ ಬಿಡುಗಡೆಗಾಗಿ. ಯಥೋ ಧರ್ಮಸ್ಥದೋ ಜಯ. ಧರ್ಮ ಎಲ್ಲಿದೆಯೋ ಅಲ್ಲಿ ಜಯ ಸಿಗುತ್ತೆ. ನನ್ನ ಗಂಡ ಕೊಲೆಗೆ ಪ್ರೇರೇಪಣೆ ಕೊಟ್ಟಿದ್ದಾನೋ ಅಥವಾ ಕೊಲೆನೇ ಮಾಡಿದಾನೋ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಆದರೆ ನಿರಂತರವಾದಂತಹ ಮಾನಸಿಕ ಹಿಂಸೆ, ಜೈಲಿನಲ್ಲಿ ಆತ ಎದುರಿಸಿದಂತಹ ಮೂಲಭೂತ ಅಸೌಕರ್ಯ, ಆತ ಮೂಲಭೂತ ಸೌಕರ್ಯಗಳಿಂದ ವಂಚಿತನಾಗಿದ್ದು, ಇದರಿಂದಾದರೂ ಮುಕ್ತಿ ಸಿಗಬೇಕು. ತಂದೆಯ ಬಿಡುಗಡೆಗಾಗಿ ಮಗ ವಿನೀಶ್ ಪ್ರಾರ್ಥನೆ, ಗಂಡನ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ, ಮಗನ ಬಿಡುಗಡೆಗಾಗಿ ತಾಯಿ ಮೀನಾ ತೂಗುದೀಪ್, ಅಣ್ಣನ ಬಿಡುಗಡೆಗಾಗಿ ತಮ್ಮ, ಹೀಗೆ ಕುಟುಂಬಸ್ಥರು ಕೂಡ ಪ್ರಾರ್ಥನೆ. ಒಂದು ಕಡೆ ಅಭಿಮಾನಿಗಳು ಕೂಡ ತಮ್ಮ ಇಷ್ಟದ ದಾಸ ಬಿಡುಗಡೆಯಾಗಬೇಕು ಅಂಥೇಳಿ ಅವರು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ಆದರೆ ಕಾನೂನು ಹಂಗಲ್ವಲ್ಲ. ಕಾನೂನಿಗೆ ನೀನು ದರ್ಶನ ಆದ್ರೇನು, ನೀನು ಯಾರಾದ್ರೇನು, ತಪ್ಪು ಮಾಡಿದೀಯಾ? ಚಿತ್ರದುರ್ಗದಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಕೇವಲ 42 kg ತೂಕ ಇದ್ದಿದ್ದು. ನೆಟ್ಟಿಗೆ ನಿಂತ್ಕ ಅಂದರೆ 5 ನಿಮಿಷ ಬೇಕಿತ್ತಂತೆ ಆತನಿಗೆ ನಿಂತ್ಕೊಳ್ಳೋಕ್ಕೆ, ಅಷ್ಟು ತ್ರಾಣ ಕಳ್ಕೊಂಡಿದ್ದ ಆತ. ಅವನನ್ನು ಚಿತ್ರದುರ್ಗದಿಂದ ಕರೆಸಿ ಪಟ್ಟಣಗೆರೆ ಶೆಡ್ಡಿಗೆ ಹಾಕೊಂಡು ತುಳಿದು, ಅದಾದ ನಂತರ ಆತ ಸತ್ತ ಅಂತ ಗೊತ್ತಾದ ನಂತರ ಎತ್ಕೊಂಡೋಗಿ ಕಸ ಎಸೆಯೋ ಜಾಗಕ್ಕೆ ಬಿಸಾಕಿ, ಸೊ ಈ ತರಹದ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಇವರು, ನ್ಯಾಯಾಲಯ ಇದಕ್ಕೇನು ತೀರ್ಪು ಕೊಡುತ್ತೋ ಅದರತ್ತ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು. ಸೊ ಇಂದಲ್ಲ ನಾಳೆ ಬಿಡುಗಡೆಗೊಳ್ಳುತ್ತಾರೆ ಎನ್ನುವಂತಹ ಭರವಸೆಯನ್ನು ಕೂಡ ವಿಜಯಲಕ್ಷ್ಮಿ ಅವರು ವ್ಯಕ್ತಪಡಿಸಿರುವಂತಹದ್ದು. ತಾಳ್ಮೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂದ ಪತ್ನಿ ವಿಜಯಲಕ್ಷ್ಮಿ. ನಾ ಮಾಡಿದ ತಾಳ್ಮೆಗೆ ಖಂಡಿತವಾಗ್ಲೂ ಕೂಡ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎನ್ನುವಂತಹದ್ದು ಪತ್ನಿ ವಿಜಯಲಕ್ಷ್ಮಿ ಅವರ ನಂಬಿಕೆ. ಗಂಡನಿಗಾಗಿ ಪ್ರಾಮಾಣಿಕ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ ಹೆಂಡತಿ. ಇವತ್ತಲ್ಲ ನಾಳೆ ಗಂಡ ಬಿಡುಗಡೆಗೊಳ್ಳುತ್ತಾರೆ ಎನ್ನುವಂತಹ ಒಂದು ಭರವಸೆಯನ್ನು ಕೂಡ ವಿಜಯಲಕ್ಷ್ಮಿ ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.